ನಾನು ಡಾಕ್ಟರ್ ಕೆದಿಗೆ ಅರವಿಂದ್ ರಾವ್ ಅಂತ ಬಂಟ್ವಾಳ ಕೋರ್ಟಿಂದ ನಿಯೋಜಿತನಾಗಿರುವ ಕೋರ್ಟ್ ರಿಸೀವರ್. ನಾನು ಪ್ರಾರಂಭಿಸುವ ಮೊದಲು ಬಹಳ ಮುಖ್ಯವಾಗಿ ನಮ್ಮ ಪ್ರಜಾಪ್ರಭುತ್ವದ ಬಹಳ ಮುಖ್ಯ ಕಂಬಗಳಾದಂತಹ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಅದೇ ರೀತಿಯಲ್ಲಿ ಪತ್ರಿಕಾರಂಗದ ಮುಖ್ಯವಾಗಿ ಪತ್ರಿಕಾರಂಗದವರಿಗೆ ನಾನು ನನ್ನ ಅಭಿವಂದನೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ತಾವೇ ಸ್ವಯಂ ಪ್ರೇರಿತರಾಗಿ ಈ ಒಂದು ನಾನು ಯಾವ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ ಅದರ ಬಗ್ಗೆ ಈಗಾಗಲೇ ಬಹಳಷ್ಟು ವಿಸ್ತೃತ ವರದಿಗಳನ್ನು ಡಿಜಿಟಲ್ ಮೀಡಿಯಾದಲ್ಲಿ, ಕೆಲವು ಪತ್ರಿಕಾ ಮೀಡಿಯಾದಲ್ಲಿ ಈಗಾಗಲೇ ಬಂದಿದೆ. ಆದರೆ ನಾನು ಒಂದು ನ್ಯಾಯಾಲಯದ ಅಧಿಕಾರಿಯಾಗಿ ನಮ್ಮ ಸ್ಪಷ್ಟೀಕರಣವನ್ನು ನೀಡಲಿಕ್ಕೆ ಇವತ್ತೀಗ ನಿಮ್ಮ ಮುಂದೆ ಬಂದಿದ್ದೇನೆ. ಬಂದಿರುವಂಥ ಎಲ್ಲ ಪತ್ರಿಕಾ ವರದಿಗಾರರಿಗೆ ನಮ್ಮ ನಮನಗಳನ್ನು ಹೇಳ್ತಾ ನಾನೀಗ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇನೆ. ಮುಖ್ಯವಾಗಿ ನಾನು ಹೇಳೋದು, ಪುತ್ತೂರು ಶಾಸಕರು ಖಾಸಗಿ ಜಮೀನು ಆಕ್ರಮ ಪ್ರವೇಶ, ಅತಿಕ್ರಮಣ, ಕಟ್ಟಡ ಕೆಡವಿದ ಪ್ರಕರಣ. ಹಾಗಾಗಿ ಕೋರ್ಟ್ ರಿಸೀವರ್ ಆದ ಡಾಕ್ಟರ್ ಅರವಿಂದ್ ರಾವ್ ಕೆದಿಗೆ ಇದನ್ನು ಖಂಡಿಸ್ತಾ ಇದ್ದೇನೆ. ವಿವರ ಏನು ಅಂತ ಹೇಳಿದರೆ, ದಿನಾಂಕ 14/4 ನಾವೆಲ್ಲ ಬಿಸು ಅಂತ ಹೇಳ್ತೇವೆ. ಆ ದಿವಸ ಬಹಳ ಪ್ರಾಮುಖ್ಯವಾದಂಥ ದಿನ. ಆ ರಾತ್ರಿ, ತಡರಾತ್ರಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪೇಟೆಯ ಮಹಿಳಾ ಪೊಲೀಸ್ ಠಾಣೆಯ ಎದುರಿನ ಹಳೆಯ ಕಟ್ಟಡವನ್ನು ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್ರು, ಅಂದರೆ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಹಾಗೂ ಪುತ್ತೂರು ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಅವರ ಬೆಂಬಲಿಗರು ಈ ಕಟ್ಟಡದ ಜಮೀನಿನ ಮಾಲೀಕತ್ವದ ಬಗ್ಗೆ, ಅದರ ಈಗಿನ ಸ್ವಾಧೀನತೆಯ ಬಗ್ಗೆ ಮತ್ತು ಈ ಜಮೀನಿಗೆ ಸಂಬಂಧಿಸಿದ ಕೋರ್ಟ್ ಕೇಸಿನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ JCB ಮತ್ತು ಟಿಪ್ಪರ್ಗಳನ್ನು ಉಪಯೋಗಿಸಿ ಸದ್ರಿ ಕಟ್ಟಡವನ್ನು ಭಾಗಶಃ ಕೆಡವಿದ್ದಾರೆ. ಸಾಧಾರಣ 10,000 ಚದರಡಿಯಷ್ಟು ದೊಡ್ಡ 2 ಮಹಡಿಯ ಕಟ್ಟಡವನ್ನು ಅವರು ಕೆಡವಿರುವುದು ಅದೊಂದು ದುರಂತವೇ ಸರಿ. ಈ ಕಟ್ಟಡ ಅಲ್ಲದೆ ಅಲ್ಲಿರುವ 9.79 ಏಕರ್ಸ್ ಜಾಗ, ಪೇಟೆಯ ಬದಿಯಿಂದ ಆಚೆನ ಬೈಪಾಸ್ನವರೆಗೆ ಇರುವಂತಹ 9.79 ಏಕರ್ಸ್ ಜಾಗ ಕೆದಿಗೆ ಕುಟುಂಬಕ್ಕೆ ಸೇರಿದ್ದು. ಆ ಕೆದಿಗೆ ಕುಟುಂಬದ ಒಂದು ಪಾಲುಪಟ್ಟಿಯ ಒಂದು ಕೇಸು ಕೋರ್ಟ್ನಲ್ಲಿರುವುದರಿಂದ ಈ ಒಂದು ಬೆಲೆ ಬಾಳುವ ಒಂದು ಆಸ್ತಿಯನ್ನು ಕೋರ್ಟು ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಾಲುಪಟ್ಟಿ ಆಗುವವರೆಗೆ ಅದನ್ನು ಕೋರ್ಟ್ ರಿಸೀವರ್ ಆಗಿದ್ದಂತಹ ನನ್ನ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟಿದೆ. ಹಿಂದೆ ಬಹಳಷ್ಟು ಜನ ರಿಸೀವರ್ ಆಗಿದ್ದರು. ಆದರೆ 2018ರಿಂದ ಇಂದಿನವರೆಗೆ ನಾನೇ ಕೋರ್ಟ್ ಅಧಿಕಾರಿಯಾಗಿ ಅದರ ಕಸ್ಟೋಡಿಯನ್ನಾಗಿ ನಾನು ಅದನ್ನು ನೋಡಿಕೊಳ್ತಾ ಇದ್ದೇನೆ. ಆದರೆ ಶಾಸಕರು ಮತ್ತು ಪಂಜಿಗುಡ್ಡೆ ಈಶ್ವರ ಭಟ್ರು ದಾಷ್ಟ್ಯದಿಂದ ಆ ಆಸ್ತಿಯನ್ನು, ಪರ್ಟಿಕ್ಯುಲರ್ ಆಗಿ ಆ ಕಟ್ಟಡವನ್ನು ಕೆಡವಿರುವುದು ಬಹಳ ತಪ್ಪಾಗಿರುತ್ತದೆ. ಹಾಗಾಗಿ ನಾವು ಹೇಳುವುದಿಷ್ಟೇ, ದೇವರ ಬಗ್ಗೆ ನಮಗೆ ಬಹಳವಾದ ಭಕ್ತಿ ಇರ್ತದೆ. ಅದನ್ನು ನಾನಿಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಅವರು ಯಾವ ಒಂದು ಉಳ್ಳಾಲ್ತಿಯ ಮೆರವಣಿಗೆಯ, ಭಂಡಾರದ ಮೆರವಣಿಗೆ ಬಗ್ಗೆ ಪ್ರಸ್ತಾಪ ಮಾಡಿ ಆ ಒಂದು ಕಟ್ಟಡವನ್ನು ಕೆಡವಲಿಕ್ಕೆ ಮುಂದಾಗಿದ್ದಾರೋ, ಆ ಸದ್ರಿ ಜಮೀನಿನಲ್ಲಿರುವಂಥ ದೇವರ ಕಟ್ಟೆ 1946ರಲ್ಲಿ, ಅಂದರೆ 80 ವರ್ಷಗಳ ಹಿಂದೆ ನಮ್ಮ ಅಜ್ಜ ಆಗಿರುವಂತಹ ಕೆದಿಗೆ ಶಿವರಾವ್ ಅವರು ಆ ಕಟ್ಟೆಯನ್ನು ಕಟ್ಟಿಸಿದ್ದು. ಆಗಲ್ಲಿ ಈ ಕಟ್ಟಡ ಅಲ್ಲದೆ ಹಿಂದೆ ಭತ್ತದ ಸಾಗುವಳಿ ಮಾಡುವ ಗದ್ದೆಗಳಿತ್ತು. ಕಟ್ಟ ಹುನಿಯ ನಡುವೆ ಬಲ್ನಾಡಿನಿಂದ ಈ ಉಳ್ಳಾಲ್ತಿಯ ಭಂಡಾರ ಮತ್ತು ಉಳ್ಳಾಲ್ತಿಯ ಮೆರವಣಿಗೆ ಬರ್ತಾ ಇದ್ದಿದ್ದು. ಅದನ್ನು ಕಂಡು ನಮ್ಮ ಜಾಗದಲ್ಲಿ ಉಳ್ಳಾಲ್ತಿ ಬರ್ತಾ ಇದ್ದಾಳೆ ಅಂತ ಹೇಳುವಂಥ ಒಂದು ಗೌರವದಿಂದ ಅವರಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ಮಲ್ಲಿಗೆ ನೀಡುವಂತಹ ಕ್ರಮವನ್ನು
ಪ್ರಾರಂಭ ಮಾಡಿದ್ದು 1946ರಿಂದ. ಅದಕ್ಕೆ ಪೂರಕವಾಗಿ ಅದಕ್ಕೆ ನಾವು ಏನು ಹೇಳೋದು, ಸಾಕ್ಷಿಯಾಗಿ ಅಲ್ಲಿಯ ಕಟ್ಟೆಯ ಕಂಬದಲ್ಲಿ 1946 ಅಂತ ಬರೆದದ್ದಿದೆ. ತಾವುಗಳು ಯಾವಾಗಲೂ ಬೇಕಾದ್ರೆ ಹೋಗಿ ನೋಡ್ಬೋದು. ಇನ್ನೊಂದು ಕಂಬದಲ್ಲಿ KSR ಅಂತ ಎನ್ಗ್ರೇವ್ ಆಗಿದೆ, ಅಂದರೆ ಕೇದಿಗೆ ಶಿವರಾವ್ ಅಂತ ಹೇಳುವಂಥದ್ದು ಎನ್ಗ್ರೇವ್ ಆಗಿದೆ. ಸೊ ಅವರು ಪ್ರಾರಂಭಿಸಿದ ಅದೊಂದು ಸಂಪ್ರದಾಯ, ಅದು ಇಂದಿನವರೆಗೂ ಚಾಚೂ ತಪ್ಪದೆ, ಅದು ಕೋರ್ಟ್ನಲ್ಲಿ ಕೇಸ್ ಇರಲಿ ಅಥವಾ ನಮ್ಮೊಳಗೆ ಇನ್ನೂ ಪಾಲುಪಟ್ಟಿ ಆಗದಿರಲಿ, ಆದರೆ ಆ ಜಾತ್ರೆಯ ಸಮಯದಲ್ಲಿ ನಮ್ಮ ಕುಟುಂಬಸ್ಥರು, ನಮ್ಮ ಕುಟುಂಬದ ಪ್ರತಿನಿಧಿಗಳು ಮತ್ತು ನಮ್ಮ ಕುಟುಂಬದ ಎಲ್ಲ ಬಂಧುಗಳು ಅಲ್ಲಿ ಸೇರಿಕೊಂಡು ಆ ಉಳ್ಳಾಲ್ತಿಯನ್ನು ಗೌರವದಿಂದ ಬರಮಾಡಿಕೊಂಡು ಅಲ್ಲಿ ಮಲ್ಲಿಗೆಯನ್ನು ನೀಡುವಂಥದ್ದು, ಆ ನಂತರ ಅದು ದೇವಸ್ಥಾನಕ್ಕೆ ಕಡೆ ಸಾಗುವಂಥದ್ದು ಈಗಲೂ ನಡೀತಾ ಇದೆ. ಈ ವರ್ಷವೂ ಚೆನ್ನಾಗಿ ನಡೆದಿದೆ. ಅಲ್ಲಿ ಉತ್ತಮವಾದ ಅಲ್ಲಿ ಒಂದು ಪೇಂಟಿಂಗ್, ಕಟ್ಟೆಗೆ ಪೇಂಟಿಂಗ್ ಮಾಡಿಸಿ ಚಪ್ಪರ ಹಾಕಿಸಿ ನಾವು ಈ ಕಾರ್ಯವನ್ನು ಗೌರವದಿಂದ ಮಾಡಿದ್ದೇವೆ. ಅಲ್ಲಿ ಯಾವುದೇ ಚ್ಯುತಿ ಬರಲಿಲ್ಲ. ಇಷ್ಟರವರೆಗೆ ಎಷ್ಟೋ ಜನ ಮುಕ್ತೇಶ್ವರರಾಗಿದ್ದಾರೆ, ಎಷ್ಟೋ ಜನಪ್ರತಿನಿಧಿಗಳು ಶಾಸಕರಾಗಿದ್ದಾರೆ. ಯಾರೂ ಈವರೆಗೆ ಅದರ ಬಗ್ಗೆ ತಕರಾರು ಇರಲಿಲ್ಲ, ಅಲ್ಲಿ ಅದರ ಬಗ್ಗೆ ಹಸ್ತಕ್ಷೇಪವೂ ಮಾಡಲಿಕ್ಕೆ ಬರಲಿಲ್ಲ. ಆದರೆ ಈ ವರ್ಷ ಮಾತ್ರ ಯಾಕೆ ಈ ರೀತಿ ಆಯಿತು ಅಂತ ಹೇಳುವಂಥದ್ದು ನಮಗೆ ವಿಶೇಷವಾದಂಥ ಒಂದು ಬೇಸರ ಉಂಟು ಮಾಡುತ್ತೆ. ಯಾಕಂತ ಹೇಳಿದರೆ ಅದರ ಮಾಲಕತ್ವದ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಇದು ಕೇದಿಗೆ ಮನೆತನಕ್ಕೆ ಸೇರಿದ ಆಸ್ತಿ ಅಂತ ಹೇಳುವಂಥದ್ದು. ಅಲ್ಲಿ ಆ ಹಳೆ ಕಟ್ಟಡವನ್ನು ನಾವು ದಲ್ಲಿ ಇರುವಂತಹ ಎಲ್ಲ ಆಕ್ರಮವಾಗಿ ಇರುವಂಥ ಎಲ್ಲ ವ್ಯಾಪಾರಿಗಳಿದ್ದಾರೆ, ಅವರನ್ನು ಎಬ್ಬಿಸಲಿಕ್ಕೆ ಇದು ಸಿವಿಲ್ ಆಗಿದ್ದರಿಂದ, ಸಿವಿಲ್ ಕೇಸ್ ಆದ್ದರಿಂದ ಅದೇ ರೀತಿಯ ಒಂದು ಪ್ರಕ್ರಿಯೆ ನಡೀತಾ ಇದೆ. ಕೆಲವರನ್ನೆಲ್ಲ ಎಬ್ಬಿಸಿ ಆಗಿದೆ. ನಿರಾಲ ಬಾರನ್ನು ಕಳೆದ ವರ್ಷವಷ್ಟೇ ಅಲ್ಲಿ ಎವಿಕ್ಟ್ ಆಗಿದೆ. ಅದಕ್ಕೆ ಬೀಗ ಮುದ್ರೆ ಹಾಕಿತ್ತು. ಆ ಕೋರ್ಟೆ ಹಾಕಿದ ಬೀಗ ಮುದ್ರೆಯನ್ನು ಈ ಶಾಸಕರ ದಾಷ್ಟ್ಯದಿಂದ ಒಡೆದು ಹಾಕಿ ಈಗ ಅಲ್ಲಿದ್ದ ಸಾಮಾನುಗಳೆಲ್ಲ ಪೋಲಾಗಿದೆ. ಹಿಂದಿನ 100 ವರ್ಷಗಳ ಹಿಂದೆ ನಿಮಗೆ ಗೊತ್ತಿರ್ಬೋದು, ಒಂದು ಕಟ್ಟಡ ಕಟ್ಟುವಾಗ ಯಾವ ರೀತಿಯ ಮರಮಟ್ಟುಗಳನ್ನು ಉಪಯೋಗಿಸ್ತಿದ್ರು, ಯಾವ ರೀತಿಯಲ್ಲಿ ಒಂದು ಕಟ್ಟಡ ಆಗ್ತಿತ್ತು. ಅದರಲ್ಲಿ ಆ ಮರಮಟ್ಟುಗಳು ಒಂದು 10-15 ಸಾವಿರ ಹಂಚುಗಳು, ಒಂದು ಬೆಲೆ ಬಾಳುವ ಮರಮಟ್ಟುಗಳು, ಅದು ಬೀಟಿ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಮರ ಇರ್ಬೋದು. ಈಗ ಒಂದು ತುಂಡು ಮರಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿದೆ. ಆದರೆ ಇದನ್ನೆಲ್ಲವೂ ನಿರ್ದಾಕ್ಷಿಣ್ಯವಾಗಿ ಕೆಡವಿ, ಈಗ ಒಂದು ಕಟ್ಟಡವನ್ನು ಕೆಡವಲಿಕ್ಕೆ ಬೇರೆ ಬೇರೆ ವಿಧಾನ ಇದೆ. ಅದನ್ನು ಚಂದ ಮಾಡಿ ಹಂಚನ್ನು ಇಳಿಸಿ, ಪಕ್ಕಾಸುಗಳನ್ನು ಅಥವಾ ಮಾಡನ್ನು ಇಳಿಸಿ ಆಮೇಲೆ ತೆಗಿಬೋದಿತ್ತು, ಗೋಡೆಯನ್ನು ಇದು ಮಾಡಿ. ಇದೇನಿಲ್ಲ, ರಾತ್ರಿ ಮಧ್ಯರಾತ್ರಿಯಲ್ಲಿ ಯಾಕೆ ಬಂದು ಒಂದು ಬಿಲ್ಡಿಂಗನ್ನು ಹೊಡಿಬೇಕು? ಇದನ್ನು ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ. ಇದು ಆಕ್ರಮ ಪ್ರವೇಶ, ಅದನ್ನು ಕೋರ್ಟಿನ ಅಧೀನದಲ್ಲಿರುವಂಥ ಸ್ಥಳವನ್ನು ಅತಿಕ್ರಮಿಸಿರುವುದು, ಅಲ್ಲಿಯ ಕಟ್ಟಡವನ್ನು ಧ್ವಂಸ ಮಾಡಿರುವುದು, ಇದು ನ್ಯಾಯಾಂಗ ನಿಂದನೆಗೆ ಒಳಪಡ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಇದನ್ನು ನಾವು ಈಗಾಗಲೇ ಕೋರ್ಟಿನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲೆ ಆಗಿದೆ. ಅದೇ ರೀತಿಯಲ್ಲಿ ನಿನ್ನೆ ತಾನೇ ಕೋರ್ಟ್ನಿಂದ ಆ ಇಬ್ಬರಿಗೂ, ಶಾಸಕ ಅಶೋಕ್ ರೈ ಮತ್ತು ನಮ್ಮ ಅಲ್ಲಿಯ ಪಂಜಗುಡ್ಡ ಈಶ್ವರ ಭಟ್ರು ಇಬ್ಬರಿಗೂ ನೋಟಿಸ್ ಜಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದಿಷ್ಟೇ, ನಾವು ಪುತ್ತೂರು ಮಹಾಲಿಂಗೇಶ್ವರನ ಭಕ್ತರೇ, ಉಳ್ಳಾಲ್ತಿಯ ಭಕ್ತರೇ. ನಮಗೆ ಉಳ್ಳಾಲ್ತಿ ಮತ್ತು ಉಳ್ಳಾಲ್ತಿಯಮ್ಮ ಮತ್ತು ಮಹಾಲಿಂಗೇಶ್ವರ ದೇವರು ನಮ್ಮದು ಆರಾಧ್ಯ ದೇವರೇ. ಹಾಗಾಗಿ ಅವರ ಬಗ್ಗೆ ಇಷ್ಟರವರೆಗೂ ನಾವು ಗೌರವದಿಂದಲೇ ನಡೀತಾ ಇದ್ದೇವೆ. ಕೇವಲ ಶಾಸಕರೊಬ್ಬರೇ ಅಥವಾ ಪಂಜಗುಡ್ಡೆ ಈಶ್ವರ ಭಟ್ರೊಬ್ಬರೇ ತಾವೊಬ್ಬರೇ ಭಕ್ತರು ಅಂತ ಬಿಂಬಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಈ ಒಂದು ಕಟ್ಟಡವನ್ನು ಕೆಡವಿರುವಂಥದ್ದು ಆಕ್ರಮ ಪ್ರವೇಶ, ನ್ಯಾಯಾಂಗ ನಿಂದನೆ ಅಂತ ಹೇಳಿ, ಅದರಲ್ಲಿಯೂ ನಾನು ಕೋರ್ಟ್ ಅಧಿಕಾರಿಯಾಗಿ ಒಂದು ಕೇದಿಯ ಕುಟುಂಬಕ್ಕೆ ಸಂಬಂಧಿಸಿದ ಆಸ್ತಿಯನ್ನು ರಕ್ಷಿಸುವಂಥ ಹೊಣೆಗಾರಿಕೆ ನನ್ನ ಮೇಲಿರುವುದರಿಂದ ನಾನು ತಮ್ಮ ಹತ್ರ ಕೇಳುವುದಿಷ್ಟೇ, ತಾವು ಈ ಅಧಿಕಾರಿಗಳಿಗೆ ಕೇಳಬೇಕು, ಯಾಕೆ ಈ ರೀತಿಯ ಅಧಿಕಾರದ ದುರುಪಯೋಗ ನೀವು ಮಾಡ್ತಾ ಇದ್ದೀರಿ? ಯಾವುದೇ ವ್ಯಕ್ತಿಗೆ ಒಂದು ನಗರವನ್ನು ಒಳ್ಳೇದು ಮಾಡಲಿಕ್ಕಿರ್ಬೋದು, ಡೆವಲಪ್ಮೆಂಟ್ ಮಾಡಲಿಕ್ಕಿರ್ಬೋದು, ಆದರೆ ಖಾಸಗಿ ಜಾಗೆಯಲ್ಲಿ ಹೋಗಿ ಒಂದು ಕಟ್ಟಡವನ್ನು ಒಡೆಯುವಂಥ ಹಕ್ಕು ಯಾರು ಇವರಿಗೆ ಕಾನೂನು ಕೊಟ್ಟಿದೆ? ಹಾಗಾಗಿ ಕಾನೂನನ್ನು ಸ್ವತಃ ಕೈಗೆ ಎತ್ತಿಕೊಂಡಿರುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇದು ಕೇದಿಗೆ ಕುಟುಂಬಕ್ಕೆ ಸೇರಿದ ಆಸ್ತಿ. ಇದನ್ನು ಸದ್ಯಕ್ಕೆ ನ್ಯಾಯಾಲಯದ ಸ್ವಾಧೀನದಲ್ಲಿರುವುದರಿಂದ, ನನ್ನನ್ನು ಕಸ್ಟೋಡಿಯನ್ ಮಾಡಿರುವುದರಿಂದ ನಾನು ಇದಕ್ಕೆ ಇಲ್ಲಿ ಸ್ಪಷ್ಟೀಕರಣ ನೀಡಲಿಕ್ಕೆ ಬಂದಿದ್ದೇನೆ.
ತಮಗೆಲ್ಲರಿಗೂ ಮತ್ತೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು. ಅವರು ಯಾವುದೋ ಒಂದು ಮಾಧ್ಯಮದಲ್ಲಿ ಕಟ್ಟಡ ಕೆಡವಲಿಕ್ಕೆ ಕೋರ್ಟ್ ಆದೇಶ ಇತ್ತು ಅಂತ ಹೇಳೋದನ್ನು ನಾನು ಕೇಳಿದೆ. ಆದರೆ ಕಟ್ಟಡ ಕೆಡವಲಿಕ್ಕೆ ಯಾವುದೇ ಆದೇಶ ಕೋರ್ಟ್ ನೀಡಲಿಲ್ಲ. ಅಲ್ಲಿ ನಿರಾಲಾ ಬಾರ್ನವರನ್ನು ವೆಕೇಟ್ ಮಾಡಿ ಎವಿಕ್ಟ್ ಮಾಡಿ ಅಂತ ಹೇಳಿರುವಂಥ, ಎವಿಕ್ಟ್ ಮಾಡಿ ಬೀಗ ಮುದ್ರೆ ಹಾಕಿ ಅಂತ ಹೇಳಿ ನ್ಯಾಯಾಲಯ ಪುತ್ತೂರಿನ ನಗರಸಭೆಗೆ ಕೊಟ್ಟಂಥ ನೋಟಿಸು ಮತ್ತು ಆರ್ಡರ್ ಅಷ್ಟೇ ಇರುವಂಥ ಹೊರತು ಕಟ್ಟಡವನ್ನು ಕೆಡವಲಿಕ್ಕೆ, ನೆಲಸಮ ಮಾಡಲಿಕ್ಕೆ ಯಾವ ಆರ್ಡರ್ ಇಲ್ಲ. ನಾವು ಅದು ಹಳೆ ಕಟ್ಟಡ ಅಂತೇಳಿ ನಾವು ಅದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಯಾವುದೇ ಒಂದು ಕಟ್ಟಡವನ್ನು ಕೆಡವಬೇಕು ಅಂತ ಹೇಳಿದರೆ ಅಲ್ಲಿ ಇರುವವರನ್ನು ಸುರಿಗೆ ಎಬ್ಬಿಸಬೇಕು. ಇದು ಸಿವಿಲ್ ಕೇಸ್ ಆದ್ದರಿಂದ ಅದರೇ ರೀತಿಯ ಪ್ರಕ್ರಿಯೆಯಲ್ಲಿ ನಡೆಯುತ್ತದೆ, ಸ್ವಲ್ಪ ಸ್ಲೋ ಆಗ್ತಾ ಇದೆ. ಆದರೆ ಇದು ಇವರು ಮಾಡಿರುವಂಥದ್ದು ಅಕ್ಷರಶಃ ಒಂದು ದಾಷ್ಟ್ಯದ ಕೆಲಸ, ಅಕ್ರಮ ಪ್ರವೇಶ, ನ್ಯಾಯಾಂಗ ನಿಂದನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹೌದು ಸರ್, ಕೋರ್ಟ್ ನನಗೆ ವಿಷಯ ತಿಳಿದದ್ದು 15ನೇ ತಾರೀಕು ಬೆಳಿಗ್ಗೆ, ಇದು 14ನೇ ತಾರೀಕು ನಡುರಾತ್ರಿಯ ನಂತರ ತಡರಾತ್ರಿಯಲ್ಲಿ ನಡೆದಂಥ ಕೆಲಸ. ನನಗೆ 15ನೇ ತಾರೀಕು ಬೆಳಗ್ಗೆ ನನಗೆ ಗೊತ್ತಾದ ಕೂಡಲೇ ನಾನು ಕೋರ್ಟಿಗೆ ಮತ್ತು ಜಿಲ್ಲಾಧಿಕಾರಿಯವರಿಗೆ, ಕೋರ್ಟಿಗೆ, ಪೊಲೀಸ್ ಸ್ಟೇಷನಿಗೆ ಮತ್ತು ಪೊಲೀಸ್ ಕಮಿಷನರಿಗೆ ಮತ್ತು SP ಅವರಿಗೆ ಇಮಿಡಿಯೇಟ್ ಇಮೇಲ್ ಮೂಲಕ ಕಂಪ್ಲೇಂಟನ್ನು ಅಲ್ಲಿ ದಾಖಲು ಮಾಡಿದ್ದೇನೆ, ಈ ಪಂಜಿಗುಡ್ಡೆ ಈಶ್ವರ ಭಟ್ ಮತ್ತು ಅಶೋಕ್ ರೈಗಳ ಮೇಲೆ. ಅಲ್ಲದೆ ಅದರ ಪ್ರತಿಯನ್ನು ಇಮಿಡಿಯೇಟಾಗಿ ಮಧ್ಯಾಹ್ನದ ಒಳಗಡೆ ಪೊಲೀಸ್ ಸ್ಟೇಷನ್ನಿಗೆ ಹಾರ್ಡ್ ಕಾಪಿಯನ್ನು ಸಲ್ಲಿಸಲಾಗಿದೆ. ಯಾಕಂತೇಳಿದರೆ ಈಗ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಸಹ ಇಮೇಲನ್ನು ಅವರು ಅದನ್ನು ಪರಿಗಣಿಸ್ತಾರೆ. ಅಲ್ಲಿ ಫಿಸಿಕಲ್ಲೇ ಆಗಬೇಕಂತ ಏನಿಲ್ಲ. ಅದರಲ್ಲಿಯೂ ನಾನೊಬ್ಬ ಹಿರಿಯ ನಾಗರಿಕನಾಗಿ ಅದನ್ನು ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಹಾಗಾಗಿ ಅವರು ನಾವು ಕೊಟ್ಟಂಥ ಎಲ್ಲ ಕಂಪ್ಲೇಂಟನ್ನು ಅದನ್ನು ಪರಿಗಣಿಸಿದ್ದಾರೆ. 15ನೇ ತಾರೀಕಿಗೆ 1, 16ನೇ ತಾರೀಕಿಗೆ 2 ಕಂಪ್ಲೇಂಟನ್ನು ನಾನು ಕೊಟ್ಟಿದ್ದೇನೆ. 3 ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ನಿಗೆ ದಾಖಲಾಗಿದೆ. ಆ ಎಲ್ಲ ಪ್ರತಿಗಳು ನ್ಯಾಯಾಲಯಕ್ಕೂ, ಜಿಲ್ಲಾಧಿಕಾರಿಯವರಿಗೂ, ಜಿಲ್ಲಾ ಪೊಲೀಸ್ ಕಮಿಷನರ್ ಅವರಿಗೂ, SP ಮತ್ತು ಡೆಪ್ಯೂಟಿ SP ಎಲ್ಲರಿಗೂ ಇದು ಹೋಗಿದೆ. ಹಾಗಾಗಿ ಎಲ್ಲರನ್ನು ನಾವು ಸರಿಯಾದ ರೀತಿಯಲ್ಲಿ ಸಂಪರ್ಕಿಸಿದ್ದೇವೆ, ಅವರಿಗೆ ವಿಷಯವನ್ನು ಅರಿಹಿದ್ದೇವೆ. ಇಲ್ಲ ಸರ್, ನಮಗೆ ಇಷ್ಟರವರೆಗೆ ನೋಡಿ, ನಾನು ಅದೇ ಹೇಳೋದು, ಆ ಜಾಗದ ಬಗ್ಗೆ ಇಷ್ಟರವರೆಗೆ ಶಾಸಕರಿಂದಾಗಲಿ ಅಥವಾ ದೇವಸ್ಥಾನದ ವತಿಯಿಂದಾಗಲಿ ಯಾವುದೇ ರೀತಿಯ ನಮ್ಮ ಹತ್ರ ಯಾರೂ ಮಾತಾಡಲಿಲ್ಲ. ನಮಗೆ ಯಾವ ರೀತಿ ಇಲ್ಲ. ನಾವೇ ಅದನ್ನು ಪ್ರಕ್ರಿಯೆ ಮುನ್ಸಿಪಾಲ್ಟಿಯವರಿಗೆ ನಾವು ಹೇಳ್ತಾ ಇದ್ದೇವೆ, ನೋಡಿ ಅಲ್ಲಿ ಹಳೆ ಬಿಲ್ಡಿಂಗ್ ಉಂಟು, ಅಲ್ಲಿ ಇನ್ನೂ ವ್ಯಾಪಾರ ನಡೀತಾ ಇದೆ, ಅನಧಿಕೃತವಾಗಿ ವ್ಯಾಪಾರ, ಯಾರ ಹತ್ರವೂ ರಿನ್ಯೂ ಮಾಡಿದ ಪರವಾನಿಗೆ ಇಲ್ಲ, ಯಾರ ಹತ್ರನೂ ಬಾಡಿಗೆ ಚೀಟಿಯೂ ಇಲ್ಲ, ಯಾರು ಬಾಡಿಗೆ ಕಟ್ಟುತ್ತಾನೂ ಇಲ್ಲ, ಎಲ್ಲರೂ ಅನಧಿಕೃತವಾಗಿ ಆಕ್ರಮವಾಗಿ ಅಲ್ಲಿ ಇದ್ದಾರೆ. ಅಲ್ಲಿ ಒಬ್ಬರಿದ್ದ ಯಾರು ಹಿಂದೆ ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದರೆ ಈಗ ನೋಡಿದರೆ ಅಲ್ಲಿ ಆಗ ವ್ಯಾಪಾರ ಮಾಡ್ತಿದ್ದವರೇ ಬೇರೆ, ಅವರು ಯಾರ್ಯಾರಿಗೋ ಅದೇನು ಒಳ ಬಾಡಿಗೆ ಕೊಟ್ಟುಕೊಂಡು ಅವರು ಎಲ್ಲೇ ಇನ್ನೊಂದು ಕಡೆ ಹೋಗಿ ಇದು ಎಲ್ಲ ಮಾಡುವಂಥದ್ದು ನಡೀತಾ ಇದೆ. ಸೊ ಇದಕ್ಕೆಲ್ಲವೂ ನಗರಸಭೆಗೆ ನಾನು ಚಾರ್ಜ್ ತಗೊಂಡು 2018ರಿಂದ 19ರಿಂದ ನಾನು ನಗರಸಭೆಯನ್ನು ಈ ರೀತಿಯಾಗಿ ಸಂಪರ್ಕಿಸ್ತಾ ಇದ್ದೇನೆ. ಪ್ರತಿ ನನ್ನ ನೋಟಿಸ್ನಲ್ಲಿ ಅವರಿಗೆ ಕೊಡ್ತಾ ಇದ್ದೇನೆ, ಇದು ಅವರನ್ನು ಎವಿಕ್ಟ್ ಮಾಡಬೇಕು, ಅವರಿಗೆ ಇದು ಪರವಾನಗಿ ವಾಣಿಜ್ಯ ವ್ಯವಹಾರ ಮಾಡಲಿಕ್ಕೆ ಪರವಾನಗಿ ನೀಡಬಾರ್ದು, ನಾವು ಅವರನ್ನು ಯಾವುದೇ ಬಾಡಿಗೆ ಚೀಟಿ ರಿನ್ಯೂ ಮಾಡಿಲ್ಲ, ನಮ್ಮ ಹತ್ರ ಅವರು ಬಾಡಿಗೆ ಕೊಡ್ತಾ ಇಲ್ಲ ಅಂತ ಇದನ್ನು ನಾವು ಕೋರ್ಟಿಗೂ ಮನವಿ ಮಾಡಿದ್ದೇವೆ, ಅಲ್ಲಿ ನಗರಸಭೆಗೂ ತಿಳಿಸಿದ್ದೇವೆ. ಆದರೆ ಇದು ನಡೀತಾ ಇದೆ, ನಿಮಗೆ ಗೊತ್ತಿದೆ ಇದು ಹೇಗೆಲ್ಲ ನಡೀತದೆ, ಅದರ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತೇಳಿ ನಿಮಗೂ ಗೊತ್ತಿದೆ. ಹಾಗಾಗಿ ಇದಕ್ಕಾಗಿ ನಾವು ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇರೋದು, ನಿಮ್ಮ ಒಂದು ಸಹಕಾರ ಮತ್ತು ಬೆಂಬಲ ಬೇಕು. ಯಾಕಂತ ಹೇಳಿದ್ರೆ ನ್ಯಾಯವನ್ನು ಬೇಡುವಂಥ ಕೆಲಸ ನಾವು ಮಾಡುವಂಥದ್ದು. ಒಂದು ಕುಟುಂಬದ ಆಸ್ತಿಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿದರೆ ಕೋರ್ಟೇ ಒಬ್ಬ ಅಧಿಕಾರಿಯನ್ನು ನೇಮಿಸಿದ ನಂತರ ಆ ಕೋರ್ಟಿನ ಅಧಿಕಾರಿಗೆ ಅವನ ಕಾರ್ಯವ್ಯಾಪ್ತಿಯಲ್ಲಿ ಈ ಒಂದು ಪ್ರೊಟೆಕ್ಷನ್ ಬರುತ್ತೆ, ಅದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಬರುತ್ತೆ. ಅಲ್ಲಿ ಈಗ ಕೆಲವರು ಒಂದು 3, 4, 5 ಜನ ಅದು ನಗರಸಭೆ ನಮ್ಮ ಮೇಲೆ ಇಲ್ಲ,
ನಾವು ನಗರಸಭೆಗೆ ನೋಟಿಸ್ ಕೊಟ್ಟದ್ರಿಂದ ನಗರಸಭೆಯವರು ಅವರಿಗೆ ಹೇಳಿ ಅಂತ ಹೇಳಿದರು. ಹೇಳುವುದಿಲ್ಲ ನಮಗೆ ಅಂತ ಹೇಳಿಕೊಂಡು ಅಲ್ಲಿಂದ ಒಂದು ಟೆಂಪರರಿ ಹೈಕೋರ್ಟಿಂದ ಒಂದು ಸ್ಟೇ ತಂದಿದ್ದಾರೆ. ಆದರೆ ಆ ಸ್ಟೇ ಆ್ಯಕ್ಚುಲಿ ನಮಗೆ ನೋಟಿಸ್ ಸರ್ವ್ ಆಗದಿರೋದ್ರಿಂದ ನಮಗೂ ಸರ್ವ್ ಆಗಲಿಲ್ಲ, ನಗರಸಭೆಗೂ ಸರ್ವ್ ಆಗಲಿಲ್ಲ. ಮೊನ್ನೆ ಶಾಸಕರ ಹತ್ರ ಏನೋ ಅದೊಂದು ಕಾಪಿಯನ್ನು ತೋರಿಸಿದಾರಂತೆ. ಅದರ ಪ್ರತಿಯನ್ನು ಹಿಡ್ಕೊಂಡು ಈಗ ನಗರಸಭೆಯವರು ಅವರ ಮೇಲೆ ಮತ್ತೆ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ದಾರೆ. ಅವರು 9 ಮಂದಿ ಅಂತ ನಮಗೆ ಪೂರ್ತಿಯಾಗಿ ನಮಗೆ ಇನ್ನೂ ಅದರಿಂದ ಲಿಸ್ಟ್ ಸಿಕ್ಕಲಿಲ್ಲ. ಯಾಕಂತ ಹೇಳಿದರೆ ಯಾರೋ ತೋರಿಸಿದ್ದು ಅಲ್ಲಿ ಒಬ್ಬ ವೆಂಡರು ನಾನು ಸ್ಟೇ ತಂದಿದ್ದೇನೆ ಅಂತ ಈಗ ತೋರಿಸಿದ್ನಂತೆ. ಅದರಲ್ಲಿ 7-8 ಜನರ ಹೆಸರಿದೆ. ಇನ್ನು ನಮಗೆ ಇನ್ನೂ ಸಹ ಯಾವುದೇ ರೀತಿಯ ಅಫಿಷಿಯಲ್ ನೋಟಿಸ್ ಅಲ್ಲಿಂದ ಬಂದಿಲ್ಲ. ನಗರಸಭೆಯಲ್ಲಿಯೂ ನಾವು ವಿಚಾರಿಸಿದೆ, ಅವರಿಗೂ ಬಂದಿಲ್ಲ. ಇದು ಒಂದು ರೀತಿಯಲ್ಲಿ ಗೊಂದಲವನ್ನೇ ಸೃಷ್ಟಿ ಮಾಡಲಿಕ್ಕೆ ಆಗುವಂಥ ಕೆಲಸಗಳು ಅಂತ ನಾನು ಹೇಳ್ತೀನಿ. FIR ಆಗಿದೆ. ಈಗ ಪಂಜಿಗುಡ್ಡೆ ಈಶ್ವರ ಭಟ್ರ ಮೇಲೆ FIR ಆದ ಪ್ರತಿ ನನ್ನ ಹತ್ರ ಇದೆ. ಅದೇ ರೀತಿಯಲ್ಲಿ ಅವರ ಮೇಲೆ ಇನ್ನು ಉಳಿದದ್ದೆಲ್ಲರೂ ತಮ್ಮ ಮೀಡಿಯಾದಲ್ಲೇ ಸಿಕ್ಕಿದಂಥ ಮಾಹಿತಿಗಳನ್ನು ನಾವು ಸ್ಟೇಷನ್ನಿಗೆ ಸಲ್ಲಿಸಿದಾಗ ಸ್ಟೇಷನ್ನವರೇ ನೆಕ್ಸ್ಟ್ FIRಲ್ಲಿ ಅದೇ FIRನಲ್ಲಿ ಅಶೋಕ್ ರೈ ಅವರ ಹೆಸರನ್ನು ಸೇರಿಸಿಕೊಳ್ಳಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ. ಏನು ಸರ್? FIR ಆದ ಬಗ್ಗೆ ನನಗಿನ್ನೂ ಖಾತ್ರಿ ಬಂದಿಲ್ಲ. ಆದರೆ ನಿನ್ನೆನ ನಮ್ಮ ಕೋರ್ಟಿನಲ್ಲಿ ನಾವು ಎಲ್ಲ ಇದರ ಬಗ್ಗೆ ಮಾಹಿತಿ ಕೊಟ್ಟಾಗ ಕೋರ್ಟ್ನಿಂದ ಇಬ್ಬರಿಗೂ ನೋಟಿಸ್ ಜಾರಿಯಾಗಿದೆ. ಇಬ್ಬರನ್ನು ಕೋರ್ಟಿಗೆ ಕರೆಸಬೇಕು ಅಂತ ಡೈರೆಕ್ಷನ್ಸು ಕೋರ್ಟಿಂದ ಹೋಗಿದೆ. ಡೆಮಾಲಿಷ್ ಮಾಡಿದ್ದಾರೆ. ಹೌದು, ಯಾಕಂದ್ರೆ ಅದು ಈಗ ದೇವಸ್ಥಾನದವರೆಲ್ಲ ಇತ್ತೀಚೆಗೆ ಸ್ಟೇಟ್ಮೆಂಟ್ ಕೊಟ್ಟ ಪ್ರಕಾರ ನೆಕ್ಸ್ಟ್ ಅದನ್ನು ಉಳಿದನ್ನು ತೆಗಿತೇವೆ ಅಂತ ಹೇಳ್ತಿದ್ದಾರೆ ನಗರ ಪಾಲಿಕೆಗೆ. ಅಲ್ಲ, ಈಗ ಅದು ನೋಡಿ, ಇವರು ಅರ್ಧ ಬೀಳಿಸಿದ್ದಾರೆ. ಈಗ ಮಳೆ ಬಂದರೆ ಅದು ಇನ್ನೂ ಕುಸಿದು ಹೋಗ್ತದೆ. ಅದು ಈಗ ಅದಕ್ಕೆ ಜೀವಾಣಿ ಆದರೆ ಯಾರು ಕಾರಣ ಅಂತ ಹೇಳುವಂಥದ್ದು ಒಂದು ನಗರಸಭೆ, ಈಗ ಅರ್ಧ ಬೀಳಿಸಿದವರು, ಅವರು ಉತ್ತರ ಕೊಡಬೇಕು. ಆದರೆ ನಾವು ಒಂದು ನಮ್ಮ ಜವಾಬ್ದಾರಿಯ ಮಿತಿಯಲ್ಲಿ ಆ ನೆಲೆಯಲ್ಲಿ ನಾನು ಕೋರ್ಟಿಗೆ ಈಗಾಗಲೇ ಹೇಳಿದ್ದೇನೆ, ಇದಕ್ಕೆ ಪರ್ಮಿಷನ್ ಕೊಡಿ, ಇಮಿಡಿಯೇಟ್ ಡೆಮಾಲಿಷ್ ಮಾಡಲಿಕ್ಕೆ ಆರ್ಡರ್ ಕೊಡಿ ಅಂತ ಹೇಳಿದ್ದೇನೆ. ಮಳೆ ಬಂದರೆ ಬಹಳಷ್ಟು ಅನಾಹುತ ಆಗ್ಬೋದು. ಹಾಗಾಗಿ ಫಸ್ಟ್ ಎವಿಕ್ಷನ್ ಆಗಬೇಕು. ಕೆಲವರು ಇದ್ದಾರೆ ಇನ್ನೂ ಸಹ ತಲೆಗೆ ಕಲ್ಲು ಬೀಳ್ತದೆ ಅಂತ ಹೇಳಿದರು. ನಿಮಗೆ ಗೊತ್ತಿದೆ, ಕೆಲವರು ಜಾಗ ಬಿಟ್ಟು ಹೋಗಲಿಕ್ಕೆ ತಯಾರಿರೋದಿಲ್ಲ. ಅಲ್ಲೇ ಮತ್ತೊಂದು ಚಪ್ಪರ ಕಟ್ಟಿಕೊಂಡು ಕೂತ್ಕೊಂಡು ಅಸ್ತಿತ್ವ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಆದರೆ ಜೀವಾಣಿ ಆದರೆ ನಾನು ಮುನ್ಸಿಪಾಲ್ಟಿಗೆ ಸಹ ನೋಟಿಸ್ ಕೊಟ್ಟಿದ್ದೇನೆ. ನೋಡಿ, ಇದನ್ನು ನೀವು ಇಮಿಡಿಯೇಟ್, ಈಗ ಅರ್ಧ ಬಿದ್ದೋಗಿದೆ, ಉಳಿದ ನೀವು ಮುನ್ಸಿಪಾಲ್ಟಿಯವರು ನೀವು ಇದಕ್ಕೆ ಕಾರ್ಯಪ್ರವರ್ತರಾಗಬೇಕು ಅಂತ ಹೇಳಿದ್ದೇನೆ. ಹಾಗಾದರೆ ನೀವು ಹೇಗೂ ಅದನ್ನು ಡೆಮಾಲಿಷ್ ಮಾಡಬೇಕು ಅಂತ ಇದ್ದೀರಿ. ಹೌದು, ಇದನ್ನು ದೇವಸ್ಥಾನದವರು ಹೊಡೆದಾಕಿದ್ದಾರೆ. ಆದರೆ ನೋಡಿ, ಕಾನೂನು ಪ್ರಕ್ರಿಯೆ ಪ್ರಕಾರ ನೋಡಿ, ನಾವು ಏನಿದ್ರೂ ಹೊಡಿಬೇಕು ಅಂತ ಇದ್ದದ್ದು ಕಾನೂನು ಕ್ರಮದಲ್ಲಿ, ಕಾನೂನಿನ ಚೌಕಟ್ಟಿನ ಒಳಗಡೆ ಮಾತ್ರ. ಈಗ ಅವರು ಕಾನೂನಿನ ಚೌಕಟ್ಟಿನ ಒಳಗಡೆ ಅದನ್ನು ಹೊಡಿತಿದ್ರೆ ನಾವು ಅವರಿಗೆ ಪ್ರಶಂಸೆ ನೀಡ್ತಿದ್ದೇವೇನೋ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ನೋಡಿ, ಯಾವುದೇ ಒಬ್ಬ ಶಾಸಕ ಇರಲಿ, ಇದು ರಾತ್ರಿ ಒಂದು ಮನೆ ನುಗ್ಗುದು ಅಂತ ಹೇಳಿದರೆ ದರೋಡೆ ಮಾಡುವ ರೀತಿಯಲ್ಲಿ ಆಯಿತು. ಯಾರು ಆ ಅಧಿಕಾರ ಉಂಟು ಅಂತ ಹೇಳಿ ಅಥವಾ ಸ್ಥಾನ ಉಂಟು ನೋಡಿ, ಅಧಿಕಾರ ಶಾಸಕರಿಗೆ ಕೊಟ್ಟು ಅದನ್ನು ಮಾಡ್ತಿದ್ರೆ ಸೇಫ್ ಆಗ್ತಿತ್ತ ನಾವೇನಾದರೂ. ಆದರೆ ನೋಡಿ, ಅಲ್ಲಿ ಫಸ್ಟ್ ಯಾವುದೇ ಒಂದು ಬಿಲ್ಡಿಂಗನ್ನು ಹೊಡಿಬೇಕು ಅಂತ ಹೇಳಿದರೆ ರಾಷ್ಟ್ರದಿಂದ ಯಾವುದನ್ನು ಮಾಡಲಿಕ್ಕೆ ಅದು ದರ್ಪ ಆಗುತ್ತೆ. ಅಧಿಕಾರ ಅಂತ ಹೇಳುವಂಥದ್ದು. ಈ ವಿಚಾರವನ್ನು ಅಲ್ಲಿ ಯಾರು ಅಂಗಡಿಗಳಿದ್ರು ಅವರು ಆಕ್ಷೇಪ ಮಾಡಿದ್ದಾರೆ. ಅದರ ಬಗ್ಗೆ ಅವರು ಆಕ್ಷೇಪ ಮಾಡಿರ್ಬೋದು. ನಮ್ಮ ಹತ್ರ ಯಾರೂ ಬಂದಿಲ್ಲ. ನಮ್ಮ ಹತ್ರ ಯಾರು ಇದುವರೆಗೆ ಬಂದಿಲ್ಲ. ಕೆಲವರು ಏನಾಗಿದೆ ಅಂತೇಳಿ ಅವರಿಗೆ ಹೆದರಿ ಅಲ್ಲಿಂದ 2-3 ಅಂಗಡಿಯವರು ಅವ್ರ ಜಾಗ ಖಾಲಿ ಮಾಡಿಕೊಂಡು ಹೋಗಿದ್ದಾರಂತೆ. ಹಾಗೆ ಒಂದು ವಿಷಯ ಗೊತ್ತಾಗಿದೆ ನಮಗೆ. ಯಾಕೆ ಹೇಳಿದರೆ ಅಲ್ಲಿ 2 ಅಂಗಡಿಯಲ್ಲಿ ಅವರು ಇದ್ದರು. ಒಂದು ಮೊಬೈಲ್ ಅಂಗಡಿ ಇತ್ತು, ಒಂದು ಚಪ್ಪಲ್ ಅಂಗಡಿ ಇತ್ತು. ಅವರು ಇಲ್ಲ ಈಗ. ಅದು ಯಾಕೆ ಹೇಳಿದರೆ ಅದು ಬಿದ್ದು ಇವರು ನೆಲಸಮ ಮಾಡಿ ಆಗಿದೆ. ನೆಲಸಮ ಮಾಡಿ ಆಗಬೇಕು ಅಂದರೆ ಅವರಿಗೆ ಮೊದಲೇ ಇವರು ಎಬ್ಬಿಸಿರಲೇಬೇಕು. ಇಲ್ಲ ಸರ್, ನಮ್ಗೆ ಗೊತ್ತೇ ಇಲ್ಲ. ರಾತ್ರಿ ಇದು ನೋಡಿ, 14 ನಡುರಾತ್ರಿ, ಯಾರಿಗೂ ಗೊತ್ತಿಲ್ಲ.
ಬೆಳಿಗ್ಗೆ ನಮಗೆ ನಮಗೆ ವಿಷಯ ಗೊತ್ತಾಗುವಾಗ ಅವರೆಲ್ಲ ಕೆಲವು ಮಣ್ಣನ್ನು ತೆರವು ನೆಲ ಸಮ ಮಾಡಿದೊಂದು ಮಣ್ಣು ಮತ್ತು ಕಲ್ಲು ಮಣ್ಣುಗಳನ್ನೆಲ್ಲ ತೆರವು ಮಾಡಿ ನಮ್ಮದೇ ಆಸ್ತಿಯ ಇನ್ನೊಂದು ಜಾಗಕ್ಕೆ ತಗೊಂಡೋಗಿ ಹಾಕಿದ್ದಾರೆ. ಆದರೆ ಅಲ್ಲಿ ಬೆಲೆ ಬಾಳುವ ಮರ ಮತ್ತು ಹಂಚು ಇತ್ಯಾದಿಗಳನ್ನು ಯಾರೋ ಕದ್ದುಕೊಂಡು ಹೋಗಿದ್ದಾರೆ. ಯಾರು ಕದ್ದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಹೋಗೋದ್ರೊಳಗೆ ಇದೆಲ್ಲ ಕಾರ್ಯಗಳು ಮುಗ್ದಾಗಿದೆ. ನಮ್ಮ ಮುಖ್ಯ ಉದ್ದೇಶ ನೋಡಿ, ನಮಗೆ ವೈಯಕ್ತಿಕವಾಗಿ ಶಾಸಕರ ಮೇಲೆ ಆಗಲಿ ಪಂಜಿಗುಡ್ಡೆ ಈಶ್ವರ ಭಟ್ರ ಮೇಲಾಗಲಿ ಯಾವ ದ್ವೇಷ ಇಲ್ಲ. ಆದರೆ ಈ ನಮಗೆ ನ್ಯಾಯಾಲಯ ಕೊಟ್ಟ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಆ ಜಾಗವನ್ನು ಆಸ್ತಿಯನ್ನು ಪ್ರೊಟೆಕ್ಟ್ ಮಾಡಬೇಕು. ಅವರ ಕೇದಿಗೆ ಕುಟುಂಬದವರ ಪಾಲು ಪಟ್ಟಿ ಅವರೊಳಗಡೆ ವಿಂಗಡಣೆ ನ್ಯಾಯಾಲಯದಲ್ಲಿ ಆಗುವವರೆಗೆ ಆ ಜವಾಬ್ದಾರಿ ನನ್ನ ಮೇಲಿದೆ, ನ್ಯಾಯಾಲಯದ ಅಧಿಕಾರಿಯಾಗಿ. ಸೊ ನನ್ನದಿಷ್ಟೇ ಆ ಅತಿಕ್ರಮಣ ಮಾಡಿ ನಮ್ಮ ವಶದಲ್ಲಿದ್ದಂತಹ ನನ್ನ ಅಧೀನದಲ್ಲಿದ್ದಂತಹ ಖಾಸಗಿ ಜಾಗೆಯನ್ನು ಶಾಸಕರಾಗಲಿ ದೇವಸ್ಥಾನದ ಪ್ರತಿನಿಧಿಗಳಾಗಲಿ ಮೊಕ್ತೇಸರಾಗಲಿ ಅಥವಾ ಯಾರೇ ಆಗಲಿ ಅತಿಕ್ರಮಣ ಮಾಡುವುದನ್ನು ನಾವು ಖಂಡಿಸ್ತೇವೆ. ಅಲ್ಲಿ ಅನ್ಯಾಯ ಆಗಿದ್ದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ಶಿಕ್ಷೆಯನ್ನು ಕಾನೂನು ರೀತಿಯಲ್ಲಿ ಪೊಲೀಸು ಮತ್ತು ಇಲಾಖೆ ಮತ್ತು ನ್ಯಾಯಾಲಯ ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಅದರಿಂದಾಗಿ ಈ ಒಂದು ಪ್ರಜಾಪ್ರಭುತ್ವದ ಒಂದು 4ನೇ ಕಂಬ ಅಂತ ಹೇಳುವಂಥ ಪತ್ರಿಕಾ ರಂಗ ನಮ್ಮ ಜೊತೆಗೆ ಸಹಕಾರಿಯಾಗಿರಬೇಕು. ನ್ಯಾಯದ ಅನ್ನು ಪಡೆಯುವಲ್ಲಿ ನೀವು ನಮಗೆ ಸಹಕರಿಸಬೇಕು ಅಂತ ಹೇಳ್ತಾ